ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಏಕಾದಶಿ ದ್ವಾದಶಿ 2 ದಿವಸ ಬಿಡಿಸಿದ್ದು ರಂಗೋಲಿ ತೆಗೆದು ಮತ್ತೊಂದು ರಂಗೋಲಿ ಹಾಕಿ ತೋರಿಸ್ತಾ ಇದ್ದೀನಿ. ಏಕಾದಶಿ ದಿವಸ ಬಿಡಿಸಿದ್ದು ರಂಗೋಲಿ ತೆಗೆದಿಲ್ಲ, ಮತ್ತು ಮರುದಿವಸ ದ್ವಾದಶಿಗೆ ರಂಗೋಲಿ ಹಾಕಿ ಆದಮೇಲೆ 2 ಒಂದೇ ದಿವಸ ತೆಗೆದು ಮತ್ತೊಂದು ರಂಗೋಲಿ ಹಾಕಿದ್ದೀನಿ. ಇವತ್ತಿನ ರಂಗೋಲಿ ಅಲಂಕಾರ ಎಲ್ಲ ಲಕ್ಷ್ಮೀ ಹೃದಯ ರಂಗೋಲಿಗೆ ಸಹಸ್ರದಳ ಪದ್ಮ ರಂಗೋಲಿ ಹಾಕಿ ತೋರಿಸ್ತೀನಿ ಅಂತ ಹೇಳಿ ಅಂದಿನಲ್ಲ, ಅದನ್ನು ಮತ್ತು ಅಕ್ಷಯ ಪಾತ್ರ ರಂಗೋಲಿಗೆ ಲಕ್ಷ್ಮೀ ಹೃದಯ ರಂಗೋಲಿ ಅಲಂಕರಿಸಿ, ಶಂಖಚಕ್ರಕ್ಕೆ ಕೂಡ ಅಕ್ಷಯ ಪಾತ್ರ ರಂಗೋಲಿ ಅಲಂಕರಿಸೀನಿ. ಆ ರಂಗೋಲಿನ ಕೂಡ ಶೇರ್ ಮಾಡ್ತೀನಿ. ಹಬ್ಬದ ದಿವಸ ನೀವೆಲ್ಲರೂ ಹಾಕಲಿಕ್ಕೆ ಈಸಿ ಆಗ್ತದೆ. ಸರಳ ವಿಧಾನದಲ್ಲಿ ತೋರಿಸಿಕೊಟ್ಟಿನಿ. ಲಕ್ಷ್ಮೀ ಹೃದಯ ರಂಗೋಲಿಗೆ ಸಹಸ್ರದಳ ಪದ್ಮ ರಂಗೋಲಿ ಅಲಂಕರಿಸೀನಿ. ಸ್ವಲ್ಪ ಒಂದು ಸಲ ಪೆನ್ನುಲಿಂದ ಪ್ರಾಕ್ಟೀಸ್ ಆಗಿಂದ ನಿಧಾನವಾಗಿ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಸ್ವಲ್ಪ ಲೈನ್ಸ್ ಆಗಿದಾಗ ಹಾಕಲಿಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ನಾನು ಕೂಡ 2 ತಂಡ ಪೆನ್ನುಲಿಂದ ಪ್ರಾಕ್ಟೀಸ್ ಆಗಿಂದನೇ ರಂಗೋಲಿನ ಹಾಕೀನಿ. ಉಗಾದಿ ಹಬ್ಬದ ದಿವಸ ಇವೆಲ್ಲ ರಂಗೋಲಿಗಳು ಅಲಂಕರಿಸ್ತೀನಿ. ಸಹಸ್ರದಳ ಪದ್ಮ, ಅಕ್ಷಯ ಪಾತ್ರ ರಂಗೋಲಿ, ಲಕ್ಷ್ಮೀ ಹೃದಯ ರಂಗೋಲಿ, ಇವೆಲ್ಲ ರಂಗೋಲಿಗಳು ಬೇರೆ ಬೇರೆ ರೀತಿಯಲ್ಲಿ ಅಲಂಕರಿಸಿ ಬೇರೆ ಬೇರೆ ವಿಧಾನದಲ್ಲಿ ರಂಗೋಲಿ ಅಲಂಕಾರ ಹಾಕ್ತೀನಿ. ನೀವೆಲ್ಲರೂ ಕೂಡ ಈ ರಂಗೋಲಿನ ಹಾಕ್ತೀರಿ ಅಂತ ಹೇಳಿ, ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿಗಳನ್ನ ಎಲ್ಲ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಅದಕ್ಕೆ ಮುಂಚೆನೇ ರಂಗೋಲಿಗಳು ನಿಮ್ಮೆಲ್ಲರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ದಿನನಿತ್ಯ ಹಾಕುವ ರಂಗೋಲಿಗಳು, ಇವೆಲ್ಲ ರಂಗೋಲಿಗಳು ದಿನಾಗೂ ಹಾಕಿದ್ದೀನಿ, ಅವ್ರನ್ನ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಇವೆಲ್ಲ ರಂಗೋಲಿಗಳು ತಪ್ಪಲಾರದೆ ಹಾಕಲೇಬೇಕು. ಮನೆಗೆ ಎಲ್ಲ ವಿಧಾನದಲ್ಲಿ ಯಶಸ್ಸು ಮತ್ತು ಧನಧಾನ್ಯ ವೃದ್ಧಿಗೆ ಇವೆಲ್ಲ ರಂಗೋಲಿಗಳು ಅಲಂಕರಿಸ್ಕೋಬೇಕು. ನಾನಂತೂ ಇವೆಲ್ಲ ರಂಗೋಲಿಗಳು ಹಾಕಿದ್ದೀನಿ. ನೀವೆಲ್ಲರೂ ಕೂಡ ನಮ್ಮ ಚಾನಲ್ನಿಂದ ಎಲ್ಲರೂ ಇಷ್ಟಪಡ್ತಾ ಇರಲ್ಲ ರಂಗೋಲಿಗಳು, ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಹಾಕುವ ರಂಗೋಲಿಗಳು ಮಾತ್ರ ಈ ರೀತಿಯಲ್ಲಿ ಹಾಕ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿನ ಫಾಲೋ ಆಗಿರಿ, ವಿಡಿಯೋನ ಕೂಡ ಫಾಲೋ ಆಗಿ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ವಿಡಿಯೋನ ನೋಡಿದ ಮೇಲೆ ರಂಗೋಲಿ ಇಷ್ಟ ಅನಿಸಿದರೆ ಮಾತ್ರ ಲೈಕ್ ಮಾಡಿರಿ. ಲೈಕ್ ಮಾಡಿದರೆ ನಮ್ಮ ರಂಗೋಲಿ ಇನ್ನೂ 4 ಜನಕ್ಕೆ ಹೋಗ್ತದಲ್ಲ, ಅವರೆಲ್ಲರೂ ಕೂಡ ನಮ್ಮ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ. ನೋಡ್ತಾ ಇರಲ್ಲ, ಮೊದಲಿಗೆ ಹೃದಯ ಕಮಲ ರಂಗೋಲಿ ಬರ್ಕೋಬೇಕು. ಲಕ್ಷ್ಮೀ ಹೃದಯ ರಂಗೋಲಿ ಬರ್ಕೊಂಡು ಆದಮೇಲೆ ಪ್ರತಿಯೊಂದು ಪದ್ಮಕ್ಕೆ ವಿಡಿಯೋದಾಗ ತೋರಿಸಿದಂಗೆ 5 ಚುಕ್ಕಿ ಇಟ್ಟು ಗೀಟಗಳು ಬರ್ಕೋಬೇಕು. ಸಹಸ್ರದಳ ಪದ್ಮ ಹೆಂಗೆ ಬರ್ಕೋತೀವೋ ಅದೇ ಪ್ರಕಾರ ಗೀಟಗಳು ಬರೆದು ಅದಕ್ಕೆ ನಡುವ 5 ಚುಕ್ಕಿಲಿಂತ ವಿಡಿಯೋದಾಗ ನೋಡ್ತಾ ಇರಲ್ಲ, ಇದೇ ಪ್ರಕಾರ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ರಂಗೋಲಿ ಈಸಿಯಾಗಿ ಎಲ್ಲಿ ತಪ್ಪು ಹೋಗಲ್ದಂಗೆ ಈಸಿಯಾಗಿ ಕೂಡ್ತದೆ. ಇದೇ ರಂಗೋಲಿನ ಪೆನ್ನುಲಿಂದ ಕೂಡ ಹಾಕಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಪೆನ್ನುಲಿಂದ ಆದರೆ ನಿಮ್ಮೆಲ್ಲರಿಗೂ ಕೂಡ ಈಸಿಯಾಗಿ ಅರ್ಥ ಆಗ್ತದಲ್ಲ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ನೋಡ್ತಾ ಇರಲ್ಲ, ರಂಗೋಲಿ ಎಲ್ಲ ಆಗಿಂದ ರಂಗೋಲಿ ಮಾತ್ರ ಅಲಂಕಾರ ಭಾಳ ಚಲೋ ಬಂದದ. ಲಕ್ಷ್ಮೀ ಹೃದಯ ಸ್ಥಾನಕ್ಕೆ ಮತ್ತು ಸಹಸ್ರದಳ ಪದ್ಮ ಅಂದರೆ ರಂಗೋಲಿ ನೀವೇ ನೋಡ್ತಿರಲ್ಲ. ರಂಗೋಲಿ ಎಲ್ಲ ಆಗಿಂದ ಇಷ್ಟು ಚಲೋ ರಂಗೋಲಿ ಹೇಳಿಕೊಟ್ಟಿದ್ದಕ್ಕೆ ನೀವೆಲ್ಲರೂ ಕೂಡ ಕಾಮೆಂಟ್ ಹಾಕ್ತೀರಿ. ಉಗಾದಿ ಹಬ್ಬ ದಿವಸ ಈ ರಂಗೋಲಿ ಮಾತ್ರ ತಪ್ಪಲಾರದೆ ಹಾಕ್ರಿ. ಇದಾದ ಮೇಲೆ ಸಂಜೆಗೆ ಅಕ್ಷಯ ಪಾತ್ರ ರಂಗೋಲಿಗೆ ಅಲಂಕರಿಸೀನಿ. ಅದು ಕೂಡ ರಂಗೋಲಿ ಭಾಳ ಚಲೋ ಬಂದದ. ರಂಗೋಲಿಗಳೆಲ್ಲ ಇಷ್ಟು ಚಲೋ ಬರ್ತವೆ ಅಂಥೇಳಿ ಅಂದ್ಕೊಂಡಿಲ್ಲ. ಪ್ರತಿಯೊಂದು ರಂಗೋಲಿಗೆ ಅಲಂಕಾರ ಭಾಳ ಚಲೋ ಬಂದದ. ಅಕ್ಷಯ ಪಾತ್ರ ರಂಗೋಲಿಗೆ ಶಂಖಚಕ್ರ ಕೂಡ ಅಲಂಕರಿಸೀನಿ. ಶಂಖಚಕ್ರ ಒಳಗಡೆ ಅಕ್ಷಯ ಪಾತ್ರ ರಂಗೋಲಿ ಅಲಂಕರಿಸಿ ತೋರಿಸೀನಿ. ಅದು ಕೂಡ ಭಾಳ ಚಲೋ ಬಂದದ ರಂಗೋಲಿ. ಇವೆಲ್ಲ ರಂಗೋಲಿಗಳು ಹಬ್ಬದ ದಿವಸ ಹಾಕಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೀವೆಲ್ಲರೂ ಕೂಡ ಹಾಕಬೇಕು ಅಂಥೇಳಿ ನಿಮ್ಮೆಲ್ಲರಿಗೆ ತೋರಿಸಿಕೊಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಮಾತ್ರ
ತಪ್ಪಲಾರ್ದೆ ಲೈಕ್ ಮಾಡಿರಿ. ಈ ರಂಗೋಲಿ ಎಲ್ಲ ಬೆಳಿಗ್ಗೆ ಬಿಡಿಸಿದ್ದು, ಸಂಜೆಗೆ ಕೂಡ ರಂಗೋಲಿ ಬಿಡಿಸೀನಿ. ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅಕ್ಷಯ ಪಾತ್ರಕ್ಕೆ ಲಕ್ಷ್ಮೀ ಹೃದಯ ರಂಗೋಲಿ, ಶಂಖಚಕ್ರ ಮತ್ತು ದಿನನಿತ್ಯ ಹಾಕುವ ರಂಗೋಲಿಗಳು ಅವೆಲ್ಲ ಸಂಜೆಗೆ ಬಿಡಿಸೀನಿ. ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡ್ಯಾರಲ್ಲ, ಸಂಜೆಗೆ ಕೂಡ ರಂಗೋಲಿ ಬಿಡಿಸ್ಬೋದಾ? ಬೆಳಿಗ್ಗೆ ಎಲ್ಲರಿಗೆ ರಂಗೋಲಿ ಹಾಕಲಿಕ್ಕೆ ಟೈಮ್ ಸರಿಯಾಗಿ ಸೆಟ್ ಆಗಲ್ದಲ್ಲ, ಅದಕ್ಕೆ ಸಾಯಂಕಾಲ ಕೂಡ ರಂಗೋಲಿ ಬಿಡಿಸ್ಬೋದು. ನಾನು ಸಂಜೆಗೆ ಕೂಡ ರಂಗೋಲಿ, ಶುಕ್ರವಾರ ದಿವಸ ಸಂಜೆಗೆ ಕೂಡ ರಂಗೋಲಿ ಹಾಕ್ತೀನಿ ಅಂಥೇಳಿ ಭಾಳ ಸರ್ತಿನೇ ವೀಡಿಯೋಗಳ್ದಾಗ ಹೇಳಿಕೊಟ್ಟಿನಲ್ಲ, ಸಂಜೆಗೆ ಕೂಡ ರಂಗೋಲಿ ಬಿಡಿಸ್ಬೋದು. ಆದರೆ ಬೆಳಿಗ್ಗೆ ಹಾಕಿದ್ದು ರಂಗೋಲಿ ಮಾತ್ರ ಭಾಳ ಶ್ರೇಷ್ಠ. ಸಂಜೆಗೆ ಕೂಡ ರಂಗೋಲಿ ಹಾಕಬೋದು, ಅದು ಕೂಡ ಶ್ರೇಷ್ಠನೇ. ನಮ್ಮ ಅನುಕೂಲ, ನಮ್ಗೆ ಒಂದು ವೇಳೆ ಬೆಳಿಗ್ಗೆ ಅನುಕೂಲ ಆದರೆ ಮಾತ್ರ ಬೆಳಿಗ್ಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಸ್ವಲ್ಪ ರಂಗೋಲಿಗಳು ಸಣ್ಣ ಸಣ್ಣವು ಮಾತ್ರ ಬೆಳಿಗ್ಗೆ ಹಾಕಿ ನಿಧಾನವಾಗಿ, ಕೈ ಕೂತಿಂದ ನಿಧಾನವಾಗಿ, ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಸಂಜೆಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ದೀಪ ಹಚ್ಚುವ ಟೈಮಲ್ಲಿ ಸಾಯಂಕಾಲ ಇವೆಲ್ಲ ರಂಗೋಲಿಗಳು ಕೂಡ ಬಿಡಿಸಬಹುದು. ನಿಯಮ ರಂಗೋಲಿಗಳು ಅಂದರೆ ಮಂಡಲ ರಂಗೋಲಿಗಳು ಮಾತ್ರ ಸಂಜೆಗೆ ಬಿಡಿಸಲಿಕ್ಕೆ ಇಲ್ಲ. ಯಾಕಂದರೆ ಊಟ ಮಾಡಿಂದ ರಂಗೋಲಿಗಳು ಹಾಕಬಾರ್ದು ಅಂಥೇಳಿ ಅಂತಾರಲ್ಲ. ಓನ್ಲಿ ನಿಯಮ ರಂಗೋಲಿಗಳು ಮಾತ್ರ ಸಾಯಂಕಾಲ ಬಿಡಿಸಲಿಕ್ಕೆ ಇಲ್ಲ. ಮಂಡಲ ರಂಗೋಲಿಗಳು ಇರ್ತಾವಲ್ಲ, ಅವು ಮಾತ್ರ ಹಾಕಲಿಕ್ಕಿಲ್ಲ. ಈ ರಂಗೋಲಿಗಳು ಅಲಂಕಾರ ರಂಗೋಲಿಗಳು ಸಾಯಂಕಾಲ ಕೂಡ ಬಿಡಿಸಬಹುದು. ರಂಗೋಲಿ ಎಲ್ಲ ಆಗಿಂದ ಅರಿಶಿನ ಕುಂಕುಮಲಿಂದ ರಂಗೋಲಿನ ಅಲಂಕರಿಸಿರಿ. ಪ್ರತಿಯೊಂದು ದಳದಲ್ಲಿ ಅರಿಶಿನಲಿಂದ ಅಲಂಕಾರ ಹಾಕಿದರೆ ಭಾಳ ಚಲೋ ಬರ್ತದೆ. ಹಬ್ಬಕ್ಕೆ ಪ್ರತಿಯೊಂದು ದಳದಾಗ ಅರಿಶಿನಲಿಂದ ಸಹಸ್ರದಳ ಪದ್ಮನ ರಂಗೋಲಿ ಅಲಂಕರಿಸ್ತೀನಿ. ನೋಡಿರಲ್ಲ ರಂಗೋಲಿ ಅಲಂಕಾರ. ನಿಮ್ಮೆಲ್ಲರಿಗೆ ರಂಗೋಲಿ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಅಕ್ಷಯ ಪಾತ್ರಕ್ಕೆ ಶಂಖ ಚಕ್ರ ಮತ್ತು ಲಕ್ಷ್ಮೀ ಹೃದಯ ರಂಗೋಲಿ ಅಲಂಕರಿಸಿನಿ. ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಪೀತಾ